ತರಾತುರಿಯಲ್ಲಿ ಮಾಡಲು ಹೊರಟಿರುವ ಜಾತಿ ಗಣತಿಯನ್ನು ಖಂಡಿಸಿ ಹಾಗೂ ಹಿಂದೂ ಧರ್ಮದ 47 ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ನೀಡಿದರು. ಈ ವೇಳೆ ಮಾತನಾಡಿದ ಹಿಂದೂ ಸಂಘಟನೆಗಳ ಮುಖಂಡರು ಹಿಂದೂ ಧರ್ಮದ 47 ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿರುವುದನ್ನು ವಿರೋಧಿಸಿ ಹಾಗೂ ತರಾತುರಿಯ ಜಾತಿಗಣತಿಯನ್ನ ಖಂಡಿಸಿ ದುಂಡು ಮೇಜಿನ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದು, ಅದರಂತೆ 47 ಹಿಂದೂ ಜಾತಿಗಳಲ್ಲಿ ಸೇರಿಸಿರುವ ಕ್ರಿಶ್ಚಿಯನ್ ಪದದ ಬಳಕೆಯನ್ನ ಹಿಂಪಡೆಯಬೇಕು. ನವರಾತ್ರಿಯ ವೇಳೆ ತರಾತುರಿ ಜಾತಿಗಣತಿಯ ಬದಲು ಬೇಸಿಗೆ ರಜೆಯಲ್ಲಿ ಜಾತಿಗಣತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಜನಗಣತಿಯನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ. ಅದನ್ನು ಮೊದಲನೇದಾಗಿ ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣಿಕವಾದ ಆರ್ಥಿಕವಾದ ಜನಗಣತಿ ಅಂತ ಸುಳ್ಳು ಹೇಳಿದೆ ರಾಜ್ಯದ ಜನರಿಗೆ. ಮಾಡ್ತಾ ಇರೋದು ಜನರ ಜನಗಣತಿ, ಜಾತಿಗಳ ಜನಗಣತಿ. ಆ ಜಾತಿಗಳ ಜನಗಣತಿಯಲ್ಲೂ ಹೊಸ ಒಂದು ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜನಾಂಗದ ಹೆಸರನ್ನು ಸೇರಿಸೋದ್ರ ಮುಖಾಂತರ ಹಿಂದೂಗಳ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದೆ. ಸಂವಿಧಾನದಲ್ಲಿ ಇಲ್ದಿರ್ತಕ್ಕಂಥ ಪದ, ಯಾವುದೇ ಸರ್ಕಾರಿ ದಾಖಲಾತಿಯಲ್ಲಿ ಇಲ್ದಿರ್ತಕ್ಕಂಥ ಪದ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಗಾಣಿಗ ಕ್ರಿಶ್ಚಿಯನ್, ಈ ರೀತಿ 47 ವಿವಿಧ ಜಾತಿಗೆ ಕ್ರಿಶ್ಚಿಯನ್ ಎಂಬ ಪದವನ್ನು ಸೇರಿಸೋದ್ರ ಮುಖಾಂತರ ಮತಾಂತರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು ಮತಾಂತರ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹಿಂದೂ ಜನಾಂಗಕ್ಕೆ ಆಸೆಯನ್ನು ತೋರಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಯಾವುದು ನಿರ್ಣಯ ತಗೊಳುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರು ಅಂತ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿನ ಪುರಸ್ಕರಿಸಿ ನಮ್ಮ ಬೇಡಿಕೆಯನ್ನು ಅವ್ರು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವರು ಸೇರಿ ಒಂದು ಹೋರಾಟ ರೂಪಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಸಂಶೋಧನೆಗೋಸ್ಕರ ಈ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ತಾರತಮ್ಯ ಸರ್ಕಾರ ನಾವು ಎಂದು ನೋಡೋದಿಲ್ಲ, ಎಂದು ನೋಡಿಲ್ಲ. ಇನ್ನು ಮುಂದೆ ಹಿಂಗೇನಾರು ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹಿಂದೂಗಳು ಬೀದಿಗಿಳಿಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲ ಜಾತಿ ಹಿಂದೆ ಕ್ರಿಶ್ಚಿಯನ್ ಅಂತ ತಂದಿರೋದು ಅದನ್ನು ನಾವು ಖಂಡಿಸ್ತೀವಿ. ನಾವು ಹಿಂದೆ ಹೇಗಿದ್ದೀವಿ ಹಾಗೆ ಒಟ್ಟಾಗಿ ಹಿಂದೂ ಧರ್ಮದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತೀವಿ. ಇದನ್ನು ನಾವು ಹಿಂತಕೋಬೇಕು ಅಂತೇಳಿ ನಾವು ತೀವ್ರವಾಗಿ ಅದನ್ನು ಅವ್ರು ತಂದಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ವಿರೋಧಿಸ್ತೀವಿ. ನಾವು ಇದನ್ನು ತೆಗೆಯೋವರೆಗೂ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಸಮಾಜದವರು, ನಮ್ಮ ಎಲ್ಲ ಹಿಂದೂಗಳು ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆಯಲ್ಲಿ ನಾವು ಯಾವುದೇ ಇದಕ್ಕೂ ಸಿದ್ಧವಾಗಿ ನಾವು ಇದಕ್ಕೆ ಹೋರಾಟಕ್ಕೆ ಬದ್ಧರಾಗಿರ್ತೀವಿ. ಮತಾಂತರಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಇದು ವಿರೋಧವಾಗಿ ನಾವು ಎಲ್ಲಿ ತನಕ ಬೇಕಾದರೂ ಹೋರಾಟಕ್ಕೆ ಸಿದ್ಧ. 47 ಜನಾಂಗ ಕ್ಯಾಸ್ಟಿಂದ ಇವತ್ತೇನು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಒಂದು ಲೆಕ್ಕ ಹಾಕಿ ಒಂದು ಸಿದ್ದರಾಮಯ್ಯನವರು ಸೇರ್ಪಡೆಯನ್ನು ಮಾಡಬೇಕು, ಒಂದು ಇದು ಮಾಡಬೇಕು ಅಂತೇಳಿ ಜಾತಿನೇ ಒಡೆದು ಚೂರು ಮಾಡ್ತಿರೋಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದನ್ನು ಬಿಟ್ಟು ಊರಿನ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೋಸ್ಕರ ತಲೆ ಕೆಡಿಸ್ಕೊಂಡು ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ, ಒಂದು ಇದಾಗುತ್ತೆ. ಊರಲ್ಲಿ ಮತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲೇ ಇಡೀ ಜನ ಉಗಿತಾ ಇದ್ದಾರೆ. ಅದರಲ್ಲಿ ಬೇರೆ ಇದರಲ್ಲಿ ಕೆಟಗರಿ ಮಾಡ್ಕೊಂಡು ಈ ಜನಾಂಗನೆಲ್ಲ ಕ್ರಿಶ್ಚಿಯನ್ಸ್ ಜೊತೆಗೆ ಸೇರ್ಪಡೆ ಅಂತ ಕೆಲವು ಮಾಡ್ತಿರೋದ್ರಿಂದ ಇದು ಭಾರಿ ಒಂದು ತಪ್ಪು ಆದಂಥ ಕಲ್ಪನೆ. ಇದನ್ನು ಕೈ ಬಿಡಬೇಕು ಸರ್ಕಾರ. ನಾವು ಏನು ವಿಶ್ವ ಹಿಂದೂ ಪರಿಷತ್ ಏನು ಈ ಸರ್ಕಾರ ಮಾಡೋದಂಥ ಒಂದು ಅನ್ಯಾಯಕ್ಕೆ ವಿರುದ್ಧ ಹೋರಾಟ ಮಾಡ್ತಾರೆ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾವು ನೀಡ್ತೀವಿ.